ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ ಯೋಜನೆಯಲ್ಲಿ ಒಂದು ಹೊಸ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಕೂಡ ಇದೆ. ಅದೇನು ಅಂತ ಅಂದರೆ, ಗೃಹಲಕ್ಷ್ಮಿಯ 19, 20, 21ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಕಳೆದ ತಿಂಗಳಿನಲ್ಲೇ ಅಂತಂದರೆ ಏಪ್ರಿಲ್ ತಿಂಗಳಿನಲ್ಲೇ ಬರಬೇಕಾಗಿರುವಂತಹ ಹಣ ಕಾರಣಾಂತರಗಳಿಂದ ವಿಳಂಬ ಆಗಿಬಿಟ್ಟು ಈ ತಿಂಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, 19ನೇ ಕಂತಿನ ಹಣ ಅಂತ ಅಂದರೆ ಫೆಬ್ರವರಿ ತಿಂಗಳ ಹಣ, 20ನೇ ಕಂತಿನ ಹಣ ಅಂತ ಅಂದರೆ ಮಾರ್ಚ್ ತಿಂಗಳ ಹಣ ಮತ್ತು ಏಪ್ರಿಲ್ ತಿಂಗಳ ಹಣ ಬಂದು 21ನೇ ಕಂತಿನ ಹಣ ಆಗಿರುತ್ತೆ. ಸೊ ಅದೆಲ್ಲ ಕೂಡ ಇದೇ ತಿಂಗಳಲ್ಲಿ ನಿಮ್ಮ ಒಂದು ಅಕೌಂಟ್ಗೆ ಬಂದು ಜಮಾ ಆಗುತ್ತೆ. ಆದರೆ ನಿಮಗೆ ಒಟ್ಟಿಗೆ 6,000 ಒಂದೇ ಸಲ ಜಮಾ ಆಗೋದಿಲ್ಲ. ಮೊದಲಿಗೆ 2,000 ಆಗುತ್ತೆ, ತದನಂತರ 2,000 ಜಮಾ ಆಗುತ್ತೆ, ಆಮೇಲೆ 2,000 ಹಣ ಅನ್ನುವಂಥದ್ದು ಜಮಾ ಆಗುವಂಥದ್ದು. ಹಾಗಾದರೆ ಯಾವ ಜಿಲ್ಲೆಯವರಿಗೆ ಈ ಕಂತುಗಳು ಮೊದಲನೆಯದಾಗಿ ಬರುತ್ತೆ ಮತ್ತು ಯಾವಾಗ ಬರುತ್ತೆ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮತ್ತು ಇನ್ನೊಂದು ಅಪ್ಡೇಟ್ ಕೂಡ ಇರೋ ಅಂಥದ್ದು, ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದೀರಾ, ಕಾಯ್ತಾ ಇದ್ದೀರಾ ಅನ್ನೋವಂಥದ್ದು ಗೊತ್ತು. ಸುಮಾರು 1,28,00,000 ಮಹಿಳೆಯರು ಇದ್ದೀರಾ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಿರೋ ಅಂಥವರು. ಸೊ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದೀರಾ, ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಾ. 19, 20, 21ನೇ ಕಂತಿನ ಹಣಕ್ಕಾಗಿಯೇ ಕಾಯ್ತಾ ಇರೋವಂಥದ್ದು. ಇದೆಲ್ಲ ಕೂಡ ಡಿವೈಡ್ ಆಗಿ 2,000, 2,000, 2,000 ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಮತ್ತು 19ನೇ ಕಂತಿನ ಹಣ ಅನ್ನುವಂಥದ್ದು ಈಗಾಗಲೇ ಟ್ರಯಲ್ ಕೂಡ ಮಾಡಿ ಒಂದು 50,000 ಮಹಿಳೆಯರಿಗೆ ಈಗಾಗಲೇ ಬಂದಿದೆ ಸಹ. ಹಾಗಾದರೆ ನಿಮ್ಮ ಖಾತೆಗೆ 19ನೇ ಕಂತಿನ ಹಣ ಅನ್ನುವಂಥದ್ದು ಬಂದಿಲ್ಲ ಅಂತ ಅಂದರೆ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ನೋಡಿ ಸ್ನೇಹಿತರೆ, ಉಳಿದಂತಹ 20 ಮತ್ತು 21ನೇ ಕಂತಿನ ಹಣ ಏನಿರುತ್ತೆ ಅಲ್ವಾ, ಅದು ಮುಂದಿನ ವಾರಗಳಲ್ಲಿ ಬರುತ್ತೆ. ಆದರೆ ಇವಾಗ ಸದ್ಯಕ್ಕೆ ನಿಮಗೆ ಬರುವಂಥದ್ದು ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಆಗಿರುತ್ತೆ. ಯಾಕೆ ಅಂತ ಅಂದರೆ ಸ್ನೇಹಿತರೆ, ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮುಂಚೆನೇ ಹೇಳಿರುವಂಥದ್ದು. ಇವಾಗ ಯಾವ ರೀತಿಯಾಗಿ ಒಂದು ಕಂತಿನ ಹಣವನ್ನು ಹಾಕಬೇಕು ಅಂತ ಅಂದರೆ ಪ್ರಾಸೆಸಿಂಗ್ ನಡೆಯುತ್ತೆ ಅಂತ ಅಂದರೆ CM ಅವರಾಗಿರಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರಲಿ ನೋಟಿಸನ್ನು ಕಳಿಸ್ಬೇಕಾಗುತ್ತೆ ಹಣಕಾಸು ಇಲಾಖೆಗೆ. ನಮಗೆ ಇಂತಿಷ್ಟು ಹಣ ಅನ್ನುವಂಥದ್ದು ಬೇಕಾಗಿದೆ, ನಾವು ಇಷ್ಟು ಕಂತುಗಳನ್ನು ಮಹಿಳೆಯರಿಗೆ ಜಮಾ ಮಾಡಬೇಕು, ಹಾಗಾಗಿ ನಮಗೆ ಇಷ್ಟು ದುಡ್ಡಿನ ಅವಶ್ಯಕತೆ ಇದೆ ಅಂತ ಹಣಕಾಸು ಇಲಾಖೆಗೆ ನೋಟಿಸನ್ನು ಫಸ್ಟ್ ಕಳಿಸ್ಬೇಕಾಗುತ್ತೆ. ತದನಂತರ ಹಣಕಾಸು ಇಲಾಖೆ ಏನು ಮಾಡುತ್ತೆ, ಇವಾಗ ಒಂದು ಕಂತಿನ ಹಣವನ್ನು ಜಮಾ ಮಾಡಬೇಕು ಎಲ್ರಿಗೂ ಕೂಡ ಅಂತ ಅಂದರೆ ಎಷ್ಟು ಬೇಕಾಗುತ್ತೆ ಅಂದರೆ 2,500 ಕೋಟಿ ಹಣ ಬೇಕಾಗುತ್ತೆ ಕೇವಲ ಒಂದು ಕಂತಿನ ಹಣಕ್ಕಾಗಿ. ಹಾಗಾಗಿ ಅದನ್ನು ಹಣಕಾಸು ಇಲಾಖೆ ಏನು ಮಾಡಬೇಕಾಗುತ್ತೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕಳಿಸಿಕೊಡ್ಬೇಕಾಗಿರುತ್ತೆ. ಮೊದಲಿಗೆ ಏನು ಮಾಡ್ತಾ ಇತ್ತು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಅಂದರೆ ಇದೇನೇ DBT ಟ್ರೆಸರಿ ಮೂಲಕ ಹಣವನ್ನು ನಿಮಗೆ ಡೈರೆಕ್ಟಾಗಿ ಜಮಾವನ್ನು ಮಾಡ್ತಾ ಇತ್ತು. ಆದರೆ ಇವಾಗ ಏನಾಗಿದೆ ಅನ್ನುವಂಥದ್ದಾದರೆ, ಇವಾಗ ಹೊಸದಾಗಿ ಗ್ರಾಮ ಪಂಚಾಯಿತಿಯನ್ನು ಸೇರಿಸ್ಕೊಂಡಿರೋ ಅಂಥದ್ದು. ಅದು ಎಲ್ಲೆಲ್ಲಿ ಇರುವಂಥದ್ದು ಅಂತ ಅಂದರೆ ಬೆಂಗಳೂರಿನ ಸುತ್ತಮುತ್ತ ಏನಿದ್ದಾವೆ ಅಲ್ವಾ, ಅದರಲ್ಲಿ ಒಂದು 4 ಗ್ರಾಮ ಪಂಚಾಯಿತಿಗಳನ್ನು ಸೇರಿಸ್ಕೊಂಡಿರೋ ಅಂಥದ್ದು. ಸೊ ಆ ಗ್ರಾಮ ಪಂಚಾಯಿತಿಗಳು ಏನಿದ್ದಾವೆ ಅಲ್ವಾ, ಆ ಗ್ರಾಮ ಪಂಚಾಯಿತಿಗೆ ಹಣ ಅನ್ನುವಂಥದ್ದು ಹೋಗುತ್ತೆ. ಇವಾಗ ಏನು 2,500 ಕೋಟಿ ಏನಿದೆ ಅಲ್ವಾ, ಅಷ್ಟು ಕೂಡ ಹೋಗ್ಬಿಟ್ಟು ಗ್ರಾಮ ಪಂಚಾಯಿತಿಗೆ ಹೋಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರೋ ಅಂಥದ್ದು.
ನೋಡಿ ಸ್ನೇಹಿತರೆ, ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಂದರೆ ಕೇವಲ ಗೃಹಲಕ್ಷ್ಮಿಯ ಬಗ್ಗೆ, ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾತ್ರ ಯೋಚನೆ ಮಾಡಿಕೊಂಡು ಕೂರೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಇದು ಕೂಡ ಒಂದು ಇಲಾಖೆ ಆಗಿರೋದ್ರಿಂದ ಈ ಇಲಾಖೆಯ ಅಡಿಯಲ್ಲಿ ತುಂಬಾ ಕೆಲಸ ಕಾರ್ಯಗಳು ನಡಿಬೇಕಾಗಿರುವಂತಹ ಅವಶ್ಯಕತೆಗಳು ಇರ್ತವೆ. ಹಾಗಾಗಿ ಇಲ್ಲಿ ಏನು ತುಂಬಾ ಪ್ರೆಷರ್ ಆಗಿಬಿಡುತ್ತೆ. ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಸಾಮಾನ್ಯ ಅಲ್ಲ. ಎಷ್ಟೊಂದು ಜನ ಫಲಾನುಭವಿಗಳಿಗೆ ಕಳಿಸಿಕೊಡ್ಬೇಕು ಅಂತಂದರೆ 1,28,00,000 ಮಹಿಳೆಯರಿಗೆ ಕಳಿಸ್ಬೇಕು ಅಂತ ಅಂದರೆ ಅಲ್ಲಿ ಪ್ರಾಸೆಸಿಂಗ್ ಕೂಡ ತುಂಬಾ ಇರುತ್ತೆ. ಹಾಗಾಗಿ ಕೇವಲ ಈ ಒಂದು ಇಲಾಖೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಗ್ರಾಮ ಪಂಚಾಯಿತಿಗೂ ಕೂಡ ಹಣವನ್ನು ಕಳಿಸಿ ಕೆಲಸವನ್ನು ಮಾಡುವಂತಹ ಕಾರ್ಯಗಳು ನಡೀತಾ ಇದ್ದಂಥದ್ದು. ಸೊ ಆ ಒಂದು ಏನು ಇದೆ ಅಲ್ವಾ, ಇಲಾಖೆಯಿಂದ ಹೋಗುತ್ತೆ ಗ್ರಾಮ ಪಂಚಾಯಿತಿಗೆ, ಮತ್ತು ಅಲ್ಲಿ ಕೆಲಸಗಳು ನಡೆದು ಗ್ರಾಮ ಪಂಚಾಯಿತಿಯಿಂದ ಮತ್ತು ಇಲಾಖೆಗೆ ಬರ್ತವೆ. ಅದಾದ ನಂತರ DBT ಟ್ರೆಸರಿ ಮೂಲಕ ನಿಮ್ಮ ಖಾತೆಗಳಿಗೆ ಹಣ ಅನ್ನುವಂಥದ್ದು ಬರುತ್ತೆ. ಅದಾದ ನಂತರ ಬ್ಯಾಂಕಿಗೆ ಹೋಗುವಂಥದ್ದು. ಸೊ ಎಲ್ಲ ನಿಮ್ಮ ಖಾತೆಗಳದ್ದು ನೋಡಿಕೊಂಡು ಎಷ್ಟೆಷ್ಟೆಲ್ಲ ಬೇಕಾಗುತ್ತೆ ಅವೆಲ್ಲ ನೋಡಿಕೊಂಡು ನಿಮ್ಮ ಖಾತೆಗೆ ಜಮಾ ಆಗುವಂಥದ್ದು. ನೋಡಿ, ಇದು ಒಂದು ಕಂತಿಂದ ಆಯಿತು. ಸೊ ಪ್ರತಿ ಕಂತಿಂದು ಕೂಡ ಇದೇ ರೀತಿಯಾಗಿ ನಡೀತಾ ಇರುತ್ತೆ ಪ್ರಾಸೆಸಿಂಗ್. ಅಂದರೆ ಇವಾಗ ಕೆಲವೊಂದು ಪ್ರಕ್ರಿಯೆಗಳಿರುತ್ತೆ, ಡೈರೆಕ್ಟಾಗಿ ಏನು ಬಂದು ತಲುಪಿಬಿಡೋದಿಲ್ಲ ಅಲ್ವಾ ಹಣ ಅನ್ನುವಂಥದ್ದು. ಹಾಗಾಗಿ ಮಧ್ಯದಲ್ಲಿ ಇಷ್ಟೆಲ್ಲ ಕಾರ್ಯಗಳು ಕೂಡ ನಡೀತಾ ಇರ್ತವೆ. ಸೊ ಈ ಥರ ನಡೆಯೋದಕ್ಕೆ ಹಣ ಅನ್ನುವಂಥದ್ದು ನಿಮ್ಮ ಖಾತೆಗೆ ಜಮಾ ಆಗೋದಕ್ಕೆ ಏನಾಗುತ್ತೆ, ವಿಳಂಬ ಆಗಿರಬಹುದು. ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದನೇ ಲೇಟ್ ಆಗಿರಬಹುದು, ಅಥವಾ ಕೆಲಸಗಳು, ಅಥವಾ ಗ್ರಾಮ ಪಂಚಾಯಿತಿಯಿಂದ ಬರುವಂಥದ್ದು ಲೇಟ್ ಆಗಬಹುದು, ಅಲ್ಲಿ ಕೆಲಸಗಳು ಲೇಟಾಗಿ ನಡೀತಾ ಇರಬಹುದು. ಈ ರೀತಿಯಾದಂತಹ ತಾಂತ್ರಿಕ ದೋಷಗಳು ಹಣ ಹಾಕುವಾಗ ಆಗ್ತಾ ಇರಬಹುದು. ನೋಡಿ ಸ್ನೇಹಿತರೆ, ಈ ರೀತಿಯಾದಂತಹ ಎಲ್ಲ ತಾಂತ್ರಿಕ ದೋಷಗಳೇನಾದರೂ ಆಗ್ತಾ ಇದೆ ಅಂತ ಅಂದರೆ ಆವಾಗ ಏನು ಮಾಡಬೇಕು ಹೇಳಿ, ಮೊದಲನೆಯದಾಗಿ ಆ ತಾಂತ್ರಿಕ ದೋಷಗಳನ್ನು ಫಸ್ಟು ಸರಿಪಡಿಸ್ಕೊಳ್ಬೇಕು. ಅದಾದ ನಂತರ ನಿಮ್ಮ ಖಾತೆಗೆ ಹಣ ಅನ್ನುವಂಥದ್ದು ಜಮಾ ಆಗುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸ್ತಾರೆ ಅಂತಲೇ ಹೇಳ್ಬಹುದು. ಹಾಗಾಗಿ ಫಲಾನುಭವಿಗಳು ಕೂಡ ಸಹಕರಿಸಬೇಕಾಗುತ್ತೆ. ಪಟಾಪಟ್ ಅಂತ ಒಂದೇ ಸಲ ಹಣ ಜಮಾ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಸರ್ಕಾರದವರು ಕೂಡ ನಿಗಾ ವಹಿಸಬೇಕು. ಯಾಕೆ ಅಂತಂದರೆ ಈಗಾಗಲೇ ಇನ್ನೂ ಕೂಡ ಜನವರಿವರೆಗೂ ಮಾತ್ರ ಬಂದಿರೋವಂಥದ್ದು, ಫೆಬ್ರವರಿದಿಂದ ಕೂಡ ಬಂದಿಲ್ಲ ಅಂದರೆ ಇಷ್ಟೊಂದು ಪೆಂಡಿಂಗಲ್ಲಿ ಇಟ್ಕೊಂಡ್ಬಿಡ್ತು ಅಂತಂದರೆ ಎಷ್ಟೊಂದು ಕಮಿಟ್ಮೆಂಟ್ಸನ್ನು ಮಹಿಳೆಯರು ಕೂಡ ಇಟ್ಕೊಂಡಿರ್ತಾರೆ. ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಾನೇ ಇರ್ತಾರೆ. ಅಂದರೆ ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಏನೋ ನಿಮ್ಮ ಖಾತೆಗಳಿಗೆ ಬಂದು ತಲುಪಿಬಿಟ್ರೆ ಸಾಕಾಗೋದಿಲ್ಲ. ಅದಾದ ನಂತರ ನಿಮ್ಮ ಖಾತೆಗಳಿಗೆ ಎಷ್ಟೆಷ್ಟು ಹಾಕಿದ್ದೀವಿ ಅನ್ನುವಂಥದ್ದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಫೈಲನ್ನು ಕೂಡ ಮಾಡಬೇಕಾಗುತ್ತೆ. ಅದನ್ನು ಮತ್ತೆ ವಾಪಸ್ ಏನು ಮಾಡಬೇಕು, ಹಣಕಾಸು ಇಲಾಖೆಗೆ ಕಳಿಸ್ಬೇಕಾಗುತ್ತೆ. ನಿಮಗೇನಾದರೂ 15, 16, 17ನೇ ಕಂತಿನ ಹಣ ಕರೆಕ್ಟಾಗಿ ಬಂದಿದೆ ಅಂತಂದರೆ 19ನೇ ಕಂತಿನ ಹಣ ಮಾತ್ರ ಅಲ್ಲ, ಮುಂದಿನ ಎಲ್ಲ ಹಣ ಕೂಡ ಕರೆಕ್ಟಾಗಿ ಬಂದುಬಿಡುತ್ತೆ ಅಂತ ಹೇಳ್ಬೋದು, ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದ ತಕ್ಷಣ. ಹಾಗಾಗಿ ಒಂದು ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ, 19ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗುತ್ತೆ. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.